ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 5, 2026ರಂದು ಬಸವ ಬಳಗಗಳ ಒಕ್ಕೂಟ ಮೈಸೂರು ವತಿಯಿಂದ ಹಿರಿಯ ಕಲಾವಿದರು, ಲೇಖಕರು ಆದ ಶ್ರೀ ಎಲ್. ಶಿವಲಿಂಗಪ್ಪ ಅವರು ರಚಿಸಿರುವ ಮಹಾ ಮಾನವತಾವಾದಿ ಬಸವಣ್ಣ ವೀರವೈರಾಗ್ಯ ನಿಧಿ ಅಲ್ಲಮ ಪ್ರಭು ಹಿಂದಿ ಹಾಗೂ ಮರಾಠಿ ಅನುವಾದ ಪ್ರೊಫೆಸರ್ ಶಾಲಿನಿ ಶ್ರೀಶೈಲ ದೊಡ್ಡಮನಿ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಉದ್ಘಾಟನೆಯನ್ನು ಶ್ರೀ ವಿ. ಸೋಮಣ್ಣ, ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರು, ಭಾರತ ಸರ್ಕಾರ, ಡಾ. ಪ್ರಧಾನ್ ಗುರುದತ್, ಶ್ರೀ ಎಂ. ಚಂದ್ರಶೇಖರ್ ಅಧ್ಯಕ್ಷರು, ಬಸವ ಬಳಗ ಒಕ್ಕೂಟ, ಕೇಬಲ್ ಮಹೇಶ್ ಅಧ್ಯಕ್ಷರು, ಸುಬ್ಬಣ್ಣ ಹಾಗೂ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಸ್ಥಳ ಸರ್ಕಾರಿ ಅತಿಥಿ ಗೃಹ, ಮಿನಿ ವಿಧಾನಸೌಧ ಹತ್ತಿರ, ನಜರ್ಬಾದ್, ಮೈಸೂರು. ಬಹಳ ಮಹತ್ವದ ದಿನ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಮೈಸೂರಿನ ಬಸವ ಬಳಗಗಳ ಒಕ್ಕೂಟ ಇವತ್ತು ಬಸವ ಜಯಂತಿ 2026ರ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೆ. ಕಳೆದ 19 ಮತ್ತು 20ನೇ ತಾರೀಕಿನಂದು ಕೂಡ ನಾವು ಇಡೀ ರಾಜ್ಯದಲ್ಲಿ ವಿಶೇಷ ಎನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೆ. ಅದಕ್ಕೆ ಪೂರಕವಾಗಿ ಈಗ ಬಸವಣ್ಣನವರ ಹಿಂದಿ ಆವೃತ್ತಿಯ ಕೃತಿಯನ್ನು ಮತ್ತು ಅಲ್ಲಮ ಪ್ರಭುಗಳ ಮರಾಠಿ ಆವೃತ್ತಿ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಎಲ್. ಶಿವಲಿಂಗಪ್ಪನವರು ಈ ಎಲ್ಲ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸರಳ ಕಾರ್ಯಕ್ರಮದ ರೂವಾರಿಗಳು, ಸಾಹಿತಿಗಳು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗಪ್ಪನವರೇ, ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಪ್ರಧಾನ್ ಗುರುದತ್ತರವರೇ, ಸಹೋದರಿ ಶ್ರೀಮತಿ ಜಮುನಾ ರಾಣಿ ಮಿರ್ಲೆ ಅವರೇ, ಚಂದ್ರಶೇಖರ್ ಅವರೇ, ಇಲ್ಲೇ ಇದೆಯಲ್ವಾ, ಮತ್ತು ವಿರೂಪಾಕ್ಷಪ್ಪನವರೇ, ಜಯಶಂಕರ್ ಅವರೇ, ಚಿಕ್ಕನಹಳ್ಳಿ ದೇವರಾಜ್ ಅವರೇ, ಪುಟ್ಟರಾಜಪ್ಪನವರೇ, ಬಂದಿರ್ತಕ್ಕಂಥ ಎಲ್ಲ ಬಸವಾದಿ ಶರಣರೇ, ಮಾಧ್ಯಮದ ಸನ್ಮಿತ್ರರೇ. ಸ್ವಾಮಿ, ನನಗೆ 3 ದಿನಗಳ ಹಿಂದೆ ನೀವು IB ಬರ್ತೀರಿ, ಒಂದು ಪುಸ್ತಕ ಇರ್ತದೆ, ಅದು ಕೊಡ್ತಾರೆ, ನೀವು ನೋಡಿ ಅದು ಓಪನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ ಒಂದು ಸಣ್ಣದಾಗಿ ಬರ್ತಾರೆ ಯಜಮಾನರಿಗೆ. ಎಷ್ಟು ವರ್ಷ ಹೇಳಿ ಸ್ವಾಮಿ? ಸ್ವಾಮಿ, ನೀನು ಎಷ್ಟು ವರ್ಷ ಹೇಳಿದ್ದೀನಿ? ನೀನು ಅವ್ರ ಯಜಮಾನಿಗೆ ಎಷ್ಟು ವರ್ಷ ಆಗಿದೆ ಅಂದಿದ್ದು? ಇಲ್ಲ ಜಾಸ್ತಿ. ಹಾಗಾಗಿ ನಾನು ಫಸ್ಟ್ ಕ್ಲಾಸ್ ಆಗಿದೆ, ನಮ್ಗಿಂತ ಚೆನ್ನಾಗಿದೆ. ಇನ್ನೂ 100 ವರ್ಷ ಹಂಗೆ ಇದೆ. ಒಂದು ಬಸವ ಬಳಗಗಳ ಒಕ್ಕೂಟ ಮೊದಲಿಂದನೂ ಕೂಡ ಮೈಸೂರಿನಲ್ಲಿ ತಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೆ. ಮಾನವತಾವಾದಿ ಬಸವಣ್ಣವರು ಈ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಕಾಯಕ ಮತ್ತು ದಾಸೋಹಕ್ಕೆ ಹೊತ್ತನ್ನು ಕೊಟ್ಟಂಥವರು. ರಾಷ್ಟ್ರದ ರಾಜಕಾರಣದ ಇವತ್ತಿನ ಏರುಪೇರುಗಳಿಗೆ ಅವ್ರು ಕೊಟ್ಟಂಥ ಅನೇಕ ಸಂದೇಶಗಳಲ್ಲಿ ಒಂದು ಸಂದೇಶ, ಈ 5 ರಾಜ್ಯದ ಚುನಾವಣೆಯಲ್ಲಿ 3 ರಾಜ್ಯಕ್ಕೆ ತುಂಬ 4 ರಾಜ್ಯಗಳಿಗೆ ಕೊಡಲಿ ಪೆಟ್ಟಾಗಿದೆ. ಏನು ಹಿಂದೆ ಬಸವಣ್ಣವರು ಹೆಣ್ಣು ಮಕ್ಕಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು, ಅವರು ಕೂಡ ಇವಾಗ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಅವ್ರೇನು ಮೀಸಲಾತಿ ಅನ್ನೋದನ್ನು ಹೇಳಿಲ್ಲ, ಆದ್ಯತೆಯನ್ನು ಕೊಟ್ಟರು. ಅದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು ವರ್ಷಗಳಿಂದ ಕಿವಿಗೆ ಹೂವಾಡ್ತಾ ಇದ್ರು ಕಾಂಗ್ರೆಸ್ನವರು. ಇಲ್ಲ, ಅದಾಗೋದು ಬೇಡ, ಮಾಡೋಣ ಅಂತ ಹೇಳಿ 33% ತಂದಮೇಲೆ ಒಂದು ಕಡೆ ತೃಣಮೂಲ ಕಾಂಗ್ರೆಸ್ಸು, ಮತ್ತೊಂದು ಕಡೆ DMK, ಇನ್ನೊಂದು ಕಡೆ ಅಣ್ಣಾ DMK, ಇನ್ನೊಂದು ಕಡೆ ಸಮಾಜವಾದಿ ಪಾರ್ಟಿ, RJD, ಇದು ಅನೇಕ ಪಕ್ಷಗಳೆಲ್ಲವೂ ಸೇರಿ ಅಲ್ಲಿಗೆ ಸೋಲನ್ನು ಉಣಿಸೋದು. ಅದಾದಮೇಲೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳು ನಮ್ಮ ಶಕ್ತಿ ಏನು ಅನ್ನೋದನ್ನು ಪಶ್ಚಿಮ ಬಂಗಾಳದಲ್ಲೂ ತೋರಿಸಿದ್ರು, ತಮಿಳುನಾಡಿನಲ್ಲೂ ತೋರಿಸಿದ್ರು, ಎಲ್ಲ ರಾಜ್ಯಗಳಲ್ಲೂ ತೋರಿಸಿದ್ರು. ಯಾಕೆ ಮಾತು ಹೇಳ್ತೀನಿ ಅಂದರೆ, 895 ವರ್ಷಗಳ ಹಿಂದೆ ಬಸವಣ್ಣವರ ಅನೇಕ ವಿಚಾರಧಾರೆಗಳು, ಅವರ ದೂರದೃಷ್ಟಿಯ ಚಿಂತನೆಗಳು, ರಾಷ್ಟ್ರದ ನವನಿರ್ಮಾಣದಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಕೊಟ್ಟಿರೋ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು, ಸಮಾನತೆಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ಸಮಾನತೆ ಇಲ್ಲದೆ ಯಾರೂ ಕೂಡ ಬದುಕೋದಕ್ಕೆ ಸಾಧ್ಯತೆ ಇಲ್ಲ, ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕು. ಇಂಥ ಅನೇಕ ವಿಚಾರಗಳನ್ನು ನಾವು ಕೂಡ ಪದೇ ಪದೇ ಮಾತನಾಡ್ತಾ ಇರ್ತೀವಿ. ಆದರೆ ಅದನ್ನು ಎಷ್ಟು ಮಟ್ಟಿಗೆ
ಕಾರ್ಯರೂಪಕ್ಕೆ ತಂದಿದ್ದೀವಿ ಅನ್ನುವ ಸಂಶಯ ನನ್ನಾದಿಯಾಗಿ ನನಗೂ ಕೂಡ ಕಾಡ್ತಾ ಇದೆ. ನನ್ನ ಸಹೋದರ ಸಹೋದರಿಯರು ಅವ್ರ ಕುಟುಂಬದವರಿಗೆ ನೀವು ಕೊಟ್ಟಾಗ್ತಕ್ಕಂಥ ಶ್ರಮ, ದುಡಿಮೆ, ನಿಮ್ಮ ದೂರದೃಷ್ಟಿ, ನಿಮ್ಮ ಚಿಂತನೆ ಪ್ರಾಯಶಃ ನಾನು ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಮಾಡ್ತೀನಿ. ಒಳ್ಳೆಯದಾಗಲಿ, ಇದು ಯಶಸ್ಸಾಗಲಿ. ನನ್ನಿಂದ ಏನಾದ್ರು ಪ್ರಿಂಟಿಂಗು ಮತ್ತೊಂದು ಇದ್ದರೆ ಹೇಳಿ, ನಾನು ಕೂಡ ನಿಮ್ಮ ಜೊತೆ ಸ್ಪಂದಿಸ್ತೀನಿ ಅಂತ ಹೇಳಿ ನಿಮಗೆಲ್ಲ ಒಂದ್ಸೇ ನನ್ನ ಮಾತು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.